ನಾಲತವಾಡ ಪಟ್ಟಣದಲ್ಲಿ ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸದ್ದು ಸಂತಸದ ವಿಷಯವಾಗಿದೆ. ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಎಂದು ಮುದ್ದೇಬಿಹಾಳ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಹೇಳಿದರು. ಸ್ಥಳೀಯ ಹೊರ ಪೊಲೀಸ್ ಠಾಣೆಯ ಗಾರ್ಡನ್ನಲ್ಲಿ ಆಯೋಜಿಸಿದಂತಹ ಹೋಳಿ ಮತ್ತು ರಂಜಾನ್ ಹಬ್ಬದ ಪೂರ್ವಭಾವಿ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ದಹನದ ವೇಳೆ ಮಕ್ಕಳ ಬಗ್ಗೆ ಜಾಗೃತಿ ಇರಲಿ. ಬಣ್ಣ ಆಡುವಾಗ ರಾಸಾಯನಿಕ ಬಣ್ಣ ಬಳಸದೆ ಒಣ ಬಣ್ಣ ಬಳಸೋದು ಸೂಕ್ತ. ನೈಸರ್ಗಿಕ ಬಣ್ಣದ ಉಪಯೋಗ ಮಾಡಿ ವಾರ್ನಿಷ್ ತತ್ತಿ ಒಡೆಯುವುದು ಮತ್ತು ಬಟ್ಟೆ ಹರಿಯೋದು ನಿಲ್ಲಿಸಿ. ಕಣ್ಣುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿರಿ ಅಂತ ಹೇಳಿ ಕಿವಿಮಾತನ್ನ ಹೇಳಿದ್ರು. ಇನ್ನು ಪಿಯುಸಿ ಪರೀಕ್ಷೆಗಳು ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಒತ್ತಾಯಪೂರ್ವಕವಾಗಿ ಯಾರಿಗೂ ಕೂಡ ಬಣ್ಣ ಹಚ್ಚಬಾರದು. ಒತ್ತಾಯಪೂರ್ವಕ ಬಣ್ಣ ಹಚ್ಚೋದ್ರಿಂದ ಜಗಳಕ್ಕೆ ಕಾರಣವಾಗ್ತವೆ. ಒಟ್ಟಾರೆಯಾಗಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಿ ಅಂತ ಹೇಳಿ ತಿಳಿಸಿದರು. ಇನ್ನು ಹೊರ ಪೊಲೀಸ್ ಠಾಣೆಯ ಹನುಮಂತ ಹೆಬ್ಬುಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಣ್ಯರಾದ ಬಾಲಚಂದ್ರ ಗದಗಿನ, ಅಂಜುಮಾನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಲಾಳೇಮ ಶಾಖಾ ಅವಟಿ, ಶರಣರ ನೆಲದವರಾದ ನಾವು ಸೌಹಾರ್ದದಿಂದ ಹಬ್ಬ ಆಚರಿಸುವೆವು ಅಂತ ಹೇಳಿ ಭರವಸೆಯನ್ನ ನೀಡಿದರು. ಇನ್ನು ಡಿಎಸ್ಎಸ್ ಮುಖಂಡ ಮಂಜುನಾಥ್ ಕಟ್ಟಿಮನಿ ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸಬಾರದು ಅಂತ ಹೇಳಿ ತಿಳಿಸಿದರು. ಗುಂಡಪ್ಪ ಛಲವಾದಿ ಸೌಹಾರ್ದದಿಂದ ಬದುಕೋಣ ಅಂತ ಹೇಳಿ ಮಾತನಾಡಿದರು. ಹಾಗಾಗಿ ಅದನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಂಡು ಅದು ನಾವೆಲ್ಲ ಇಲಾಖೆ ಇರುತ್ತೆ. ಹಾಗಾಗಿ ಇನ್ನೊಂದೇನಾದರೂ DRO ವೆಹಿಕಲು ಅಥವಾ ಏನಾದರೂ ಅದಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕೊಟ್ಟರೆ ಈಗಿನ ಪ್ರತ್ಯೇಕ ಮಾಹಿತಿ ಪ್ರಕಾರ ಹಂಗೆ ಕೊಟ್ಟರೆ ಮತ್ತು ಡೆಪ್ಲಾಯ್ಮೆಂಟ್ ಬೇಕಾದ್ರೆ ಮಾಡ್ತೀವಿ ಸರ್. ಪ್ರತಿಯೊಂದು ಹಬ್ಬ ಹೆಂಗಿರ್ಬೇಕಾದ್ರೆ ಕಾನೂನಾತ್ಮಕವಾಗಿ ಮತ್ತು ಶಾಂತಿಯುತವಾಗಿ ಆಚರಣೆ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗ್ತೀವಿ. ಕೆಲವೊಂದು ಇತ್ತೀಚಿನ ಘಟನೆಗಳೆಲ್ಲ ನೋಡ್ತಿದ್ದಿಲ್ಲ. ಏನಾಗುತ್ತೆ, ಏನಾದರೂ ಒಂದು ಅಹಿತಕರ ಘಟನೆಗಳಾದರೆ ಕೇಸ್ಗಳಾಗ್ತೈತಿ. ಅದಕ್ಕೆ ಮುಂದಿನ ಕಾನೂನು ಪ್ರಕ್ರಿಯೆ ಇರತ್ತೈತಿ. ಅದಕ್ಕೆ ಯಾರೂ ಕುಣಿಕೆಗೆ ಯಾರು ಸಿಲುಕೋಬೇಡ್ರಿ. ಒಂದು ಒಳ್ಳೆಯ ರೀತಿಯಿಂದ ಇರ್ರಿ, ಒಂದು ಸಹಜವಾಗಿ ಒಳ್ಳೆಯ ರೀತಿಯಿಂದ ಇರ್ರಿ ಅಂತ ನಾವು ಈಗ ಬಂದು ನಾವು ಶಾಂತಿಯುತವಾಗಿ ಶಾಂತಿ ಸಭೆಯ ಪ್ರಕ್ರಿಯೆ ಮಾಡೋದ್ರೆ ಒಂದು ಸಹಜ. ಮೊನ್ನೆ ಒಂದು 4 ದಿವಸದಿಂದ ನಮ್ಮ ಶಿಕ್ಷಣ 4 ದಿನ ಅಷ್ಟು ಸಿದ್ಧ ಹಂಗಿದಾಗ ಪ್ರತಿಯೊಂದು ಓಣಿಗೆ ಬಂದು ಹೇಳೋಕ್ಕಾಗಂಗೆ ಆಗ್ತಿರಂಗಿಲ್ಲ. ನೀವು ಹೇಳ್ತಿರ್ತಿರಲ್ಲ, ಈ ಎಕ್ಸಾಮ್ PUC ಎಕ್ಸಾಮ್ನವ್ರು ಜೀವನದಾಗ ಒಂದ್ಸಲ ಬರುತ್ತೆ. PUC ಎಕ್ಸಾಮ್ ಇದೆ, ನಾವು ನೀವು ಹೋಗಿ PUC ಕಲಿತಿದ್ರೆ ಆಗಂಗಿಲ್ಲ. ದಯವಿಟ್ಟು ಅಂತ ತಿಳಿಯೋದಂಥ ಪ್ರಯತ್ನ ಆಗಲಿ. ಕೆಲವೊಂದೆಲ್ಲ ವಯಸ್ಸಿರ್ತಾರೆ, ಆರೋಗ್ಯ ದೃಷ್ಟಿಯಿಂದ ಅವರೆಲ್ಲ ಮನೆಯಲ್ಲೆಲ್ಲ ಅನಾರೋಗ್ಯ ಇರುತ್ತೆ. ಅದನ್ನೇನಂದ್ರೆ ಸ್ವತಃ ನಾವು ಅನುಭವಿಸಿದಾಗ ಗೊತ್ತಾಗುತ್ತೆ ಈ ಥರ ಪರಿಸ್ಥಿತಿ ಇತ್ತು ಆಗ್ತಿರಲ್ಲ. ದಯವಿಟ್ಟು ಅಂತ ತಿಳಿಯುವಂಥ ಪ್ರಯತ್ನ ಆಗಲಿಲ್ಲ ಅಂದರೆ PUC ಎಕ್ಸಾಮ್ಸ್ ಬಗ್ಗೆ. ಮತ್ತು ಈ ಕಾಮದಹನ ಅಂತೂ ಅವ್ರು ಹಿಂದಿನ ದಿನ ಅಂತೂ ಬಂದು ಕಾಮದಹನ ಆದರೆ ಆ ಪ್ರಕಾರ ನಾವು ಏನೈತಿ, ನಿಮ್ಗೇನು ಭದ್ರತೆ ಬೇಕು, ನೀವೇನು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆ ಇರ್ತೀವಿ, ಆ ನಂಬಿಕೆಯನ್ನು ನಾವು ಉಳಿಸ್ಕೊತೀವಿ ಆಯಿತಾ. ನೀವು ನಮ್ಮ ಸಹಕಾರ, ನಿಮ್ಮ ಸಹಕಾರ ಅಷ್ಟೇ ನಮ್ಮ ಇಲಾಖೆ ಮೇಲೆ ಇರಲಿ. ನಮ್ಮ ಸಹಕಾರ ಇಲಾಖೆ ಯಾವತ್ತು ನಿಮ್ಮ ಜೊತೆ ಇರುತ್ತೆ. ಮತ್ತು ಹಿರಿಯರು ಹೇಳಿದ್ರಿಗೆ ಕೆಟ್ಟದ್ದು ಮಾಡಿದ್ರೆ ಯಾರೋ ಹೇಳಿಲ್ಲ, ಕೆಟ್ಟದ್ದು ಮಾಡಿದ್ರೆ ಏನಾದರೂ ಅಹಿತಕರ ಘಟನೆ ಆದರೆ ಮುಂದೆ ಅದನ್ನು ಎದುರಿಸೋದು, ನೋವು ಅನುಭವಿಸೋದು, ಕೋರ್ಟು ಮತ್ತು ಕಚೇರಿ ಇಂಥದ್ದೆಲ್ಲ ಅನುಭವಿಸೋಲ್ಲ ಆ ಕುಟುಂಬ ಮತ್ತು ಅವ್ರೆಲ್ಲ ಅನುಭವಿಸ್ಬೇಕಂಗೆ. ದಯವಿಟ್ಟು ಅದಕ್ಕೆ ಅಂತ ಕಾನೂನನ್ನು ಯಾರು ಕೈಗೆತ್ತಿಕೊಳ್ಬೇಡ. ಏನಾದರೂ ಸಣ್ಣ ಪುಟ್ಟ ಘಟನೆ ನೀವು ಹಿರಿಯರ ಗಮನಕ್ಕೆ ಎಲ್ಲ ಗಲಭೆ ಕೋಮು ಅವೆಲ್ಲ ರಾಜಕಾರಣಿಗಳ ಲಾಭಕ್ಕಾಗಿ ಮಾಡ್ತಾರೆ. ನಿಮಗೆ ಅದರ ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾರಿಗೂ ಸುಖ ಇಲ್ಲ. ಹೊಡೆದಿನಂದ್ರೂ ಸ್ಟೇಷನ್ ಆಗಿರ್ತಾನೆ, ಹೊಡ್ಸ್ಕೊಂಡು ಅವ್ನು ದವಾಖಾನೆ ಆಗಿರ್ತಾನೆ. ಇಬ್ಬರಿಗೂ ಸುಖ ಇಲ್ಲ. ಅದರದ್ದು ಲಾಭ ಪಡೆಯೋರು ಬೇರೆ ಇರ್ತಾರೆ. ಆದ್ದರಿಂದ ಸತ್ತು ಹೊಂಟ್ರೆ ಮಾರಿ ನೋಡುವಂಥ ನಮ್ಮ ಸಿಟಿ ಒಳಗೆ ಸಿಟಿನೂ ಇಲ್ಲ, ಹಳ್ಳಿ ಒಳಗೆ ಹಳ್ಳಿನೂ ಇಲ್ಲ. ಊರು ಹೆಂಗೆ ಜಗತ್ತು ರೌಂಡ್ ಐತೆ ಹಂಗೆ ನಮ್ಮ ಊರು ರೌಂಡ್ ಐತೆ. ಹೊತ್ತು ಹೊಂಟ್ರೆ ನಮ್ಮ ಮಾರಿ ನೀವು ನೋಡೋದು, ನಿಮ್ಮ ಮಾರಿ ನಾವು ನೋಡೋದು. ಕೆಲವೊಂದಿಷ್ಟು ಉಪಾಧ್ಯಾಪಿ ಕೆಲಸ ಮಾಡ್ತಿರ್ತಾರೆ. ಅವು ಯಾವುದಕ್ಕೂ ಹಿರಿಯರಾದಂಥ ನಾವು ನೀವು ಅವಕಾಶ ಮಾಡಿಕೊಡದೆ ಪ್ರೀತಿಲಿಂದ, ಸೋದರತೆಯಿಂದ, ಅಣ್ಣತಮ್ಮರ್ಗತೆನೇ ಅದೀವಿ. ನಾವು ಅಣ್ಣ ಅಂತಲೇ ಮಾತಾಡ್ತೀವಿ, ಬ್ರದರ್ ಬಾಯಿ ಅಂತಲೇ ನೀವೆಲ್ಲರೂ ಮಾತಾಡ್ತೀವಿ. ಇದೇ ಸೋದರತ್ವ ಖಾಯಂ ನಮ್ಮ ಕಣ್ಣು ಮುಂದೆ ಯಾವುದೇ ಕೆಟ್ಟ ಗಳಿಗೆ ನೋಡಬಾರ್ದು ಅನ್ನೋದು ನನ್ನೊಂದು ಆಸೆ. ನಾನು ಊರಿನ ಸಮಾಜದ ಒಬ್ಬ ಪ್ರಮುಖನಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಕಣ್ಣು ಅಂಥ ಕೆಲಸ ನೋಡಬಾರ್ದು. ಯಾರೋ ಒಬ್ಬರಿಬ್ಬರು ಮಾಡಿದ್ದಕ್ಕೆ ಇಡೀ ವ್ಯವಸ್ಥೆನೇ ಹದಗೆಟ್ಟು ಹೋಗ್ತದೆ. ಆದ್ದರಿಂದ ನಾವು ಇದೇ ಸೋದರತ್ವ ಕಂಟಿನ್ಯೂ ಇರಲಿ ಅನ್ನುವಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲರ ಪರವಾಗಿ ನಾವೊಂದು ವಿಶ್ವಾಸ ಸಾಹೇಬರಿಗೆ ಹೇಳ್ತೀನಿ, ಆ ರೀತಿ ಯಾವುದೇ ಘಟನೆ ಆಗಲಿಕ್ಕೆ ನಾವು ಕೊಡಂಗಿಲ್ಲ ಅಂತ ಹೇಳ್ತಾ ನನ್ನ 2 ಮಾತು ಬರೋದು ಸರ್. ಅದಕ್ಕೆ ಏನು ಅಂತ ಏನು ಅದೇ ಮೇಲೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರ ಗಡ್ಡಿ, ರುದ್ರಯ್ಯ ರೇವನಕಿ ಮಠ, ಅಜಯ್ ಕೋಟಿಕಾನಿ, ಅಲ್ಲಾಬಕ್ಷ ಕುಳಗೇರಿ, ರಸೂಲ್ ಸಾಬ್ ಕಂಚಿಗಾರೆ, ಅಕ್ಬರ್ ನಾಯ್ಕೋಡಿ, ರಿಯಾಜ್ ಮನಿಯರ್, ಸುಬ್ಬಣ್ಣ ಗಡ್ಡಿ,
ಶಿವಯ್ಯ ವಿರಕ್ತಮಠ, ಬಸವರಾಜ್ ಮಕಾಶಿ, ಅಶೋಕ ಗಣಿ, ಗಾಳಪೂಜಿ ಗ್ರಾಮದ ರವಿ ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತವಾಡ. ಬಂದಾಗ ಮಾತ್ರ ಜಗಳ ಚಲೋ ಆಗುತ್ತೆ. ಬೇಕಾದವ ಬೇರೆ ಜಾತಿಯವ್ರು ಇದ್ರೂ ನಾವು ಚಿರ ಹೇಳಕ್ಕೆ ಕಲಿಬೇಕು. ಅವಾಗನ ನೆತ್ತು ಹೇಳೋದು ಇದೇನು ಸುಮಾರ್ತನ ಮಾಡೋರು. ಇದಕ್ಕಂದ್ರೆ ಏನಾಗ್ತೈತೆ ಆ ಬೆಳಕ್ಕೆ ಅವಕಾಶ ಮಾಡ್ದಂಗೆ ನಾವು ಸ್ವಲ್ಪ ಅವ್ರಿಗೆ ಏನಂತೆ ಗೊಬ್ಬರ ನೀರು ಹಾಕಿದ್ರೆ ಅವರು ಹಂಗೆ ಬೆಳಕ್ಕೆ ಹತ್ತು ಬಿಡ್ತಾರೆ ಬೆದ್ರಿ ಬೆಳೆದಂಗೆ. ಅಂಥವ್ರಿಗೆ ಅವಕಾಶ ಕೊಡಬಾರ್ದು. ಈ ಅವರು ನಮ್ಮ ಇವರು ಇದ್ದೇ ಇರ್ತಾರೆ. ಆದ್ರೆ ಹಂಗೆ ಅಂತ ಏನಾರ ನಮಗೆ ನೀರಿಲ್ಲದಂತ ಮುಂದೆ ಅವ್ರು ನದಿರಿ ತರಬೇಕು. ನಾವು ಮೊದಲು ಅದನ್ನು ಕಂಟ್ರೋಲ್ ಮಾಡೋಕ್ಕಂಕ ನೋಡ್ಯಾರ. ಆದ್ರೆ ಈ ಊರಂಕ ಇನ್ನವರಿಗೆ ಏನೂ ನಡೆದಿಲ್ಲ, ನಡೆದಿಲ್ಲ ಅನ್ನೋಂಥ ಆಶಾಭಾವನೆ ಐತೆ. ಅದಕ್ಕೆ ಎಲ್ಲರದು ಸಹಕಾರ ಭಾಳ ಮುಖ್ಯ. ಜನರ ಅನುಕೂಲದಾಗ ಹಬ್ಬ ಹರಿದಿನ ಅಂದ್ರೇನು ದೇವ್ರ ಸಂಬಂಧ ಮಾಡೋದಿದ್ದು, ದೇವ್ರ ಸಂಬಂಧ ಅಲ್ಲ. ಎಲ್ಲರೂ ಮನಸ್ಸಾಂತಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಅನ್ನುವಂಥ ವಿಚಾರಕ್ಕೆ ಮಾಡ್ತಿರ್ತೀವಿ. ಜಗಳ ಮಾಡೋ ಸಂಬಂಧ ಅಲ್ಲ. ಅದನ್ನು ತಿಳ್ಕೊಂಡು ನಾವು ನಡೆದೇವು ಅಂದ್ರೆ ನಮ್ಮದು ಸ್ವರ್ಗ. ಇದಕ್ಕೆ ಏನಾರ ಮಾಡಿದೆವು ಅಂದ್ರೆ ನರ್ಕ. ಇಷ್ಟೇ ನನ್ನ ಎರಡು ಮಾತು ಹೇಳಿ ಈ ಒಂದು ಶಾಂತಿ ಸಭೆಗೆ ಆಗಮಿಸಿದಂಥ ಸಂಜಯ್ ಜಯಸಾಗಿರುವಂಥ ಸಂಜಯ್ ತ್ರಿಪಾಠಿ ಸರ್ ಅವರಿಗೆ ಸ್ವಾಗತ. ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಇವೆರಡು ಹಬ್ಬದ ಸಂದೇಶ ಒಂದೇ ಆಗಿದೆ. ಹೋಳಿ ಹಬ್ಬ ದೇಶವನ್ನು ಜಯಿಸಿ ಪ್ರೀತಿಯನ್ನು ಕೊಡುತ್ತದೆ. ರಂಜಾನ್ ಹಬ್ಬ ಆತ್ಮಶುದ್ಧಿ ಮತ್ತು ಸಹಾನುಭೂತಿಯಾಗಿ ನಮಗೆ ಕಲಿಸುತ್ತದೆ. ಹಾಗಾಗಿ ಭಾರತದ ಸಂವಿಧಾನ ಮೌಲ್ಯಗಳನ್ನು, ಸಮಾನತೆ ಮತ್ತು ಭ್ರಾತೃತ್ವ ಮೌಲ್ಯಗಳನ್ನು ನಾವೆಲ್ಲರೂ ಕಾಪಾಡಬೇಕು. ಇವತ್ತು ಧರ್ಮಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ನಾವೆಲ್ಲರೂ ಒಂದೇ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಊರಿನಲ್ಲಿ ಅಂಥ ಅಹಿತಕರ ಘಟನೆ ಯಾವುದೂ ನಡೆಯಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಹಿರಿಯರಿಗೆ ಆಲ್ರೆಡಿ ಹೇಳಿದ್ದಾರೆ. ನಮ್ಮದು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನೀವು ಪಟ್ಟಣ ಪಂಚಾಯತ್ ಅವ್ರ ಸಹಕಾರದೊಂದಿಗೆ ಕೆಮಿಕಲ್ ಇರ್ತಕ್ಕಂಥ ಬಣ್ಣಗಳನ್ನು ಯಾರು ಆಡಬಾರ್ದು ಅನ್ನೋದು ಒಂದು ತಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂತಕ್ಕಂಥದ್ದು ನಮ್ಮಲ್ಲಿ ಇದಾಗಿದೆ. ಹಾಗಾಗಿ ನನಗೆ ಅವಕಾಶ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಒಂದು ರಂಜಾನ್ ಹಬ್ಬ ಆಗಿರ್ಬೋದು, ಒಂದು ಹೋಳಿ ಹಬ್ಬ ಆಗಿರ್ಬೋದು, ಯಾವ ಘಟನೆಗಳು ಇನ್ನವರಿಗೆ ನಮ್ಮ ನಾಲ್ಕು ಯಾವ ಅಂಥ ಘಟನೆ ಆಗಿಲ್ಲ. ಎಲ್ಲರಿಗೆ ಯಾಕಪ್ಪ ನಮ್ಮ ಧರ್ಮ ಬೇರೆ ಬೇರೆ ಇರ್ಬೋದು, ಆದ್ರೆ ನಮ್ಗೆಲ್ಲರಿಗೆ ಸಂವಿಧಾನದಾಗ ಏನಪ್ಪ ಅಂದ್ರೆ ನಾವೆಲ್ಲರೂ ಒಂದೇ. ಅದಕ್ಕಾಗಿ ನಾವೇನೇನಪ್ಪ ಅಂದ್ರೆ, ಈ ಎಲ್ಲ ಧರ್ಮದೊಳಗೆ ಒಂದೊಂದು ಕಿಡಿಗಳು ಇರ್ತಾವೆ. ಅಂಥ ಕಿಡಿಗಳು ನಾವು ಹೇಳ್ಬೇಕು ಅವ್ರಿಗೆ, ಈ ಥರ ಮಾಡಬಾರ್ದಪ್ಪ, ಈ ಥರ ಇಲ್ಲ ಅಂತೇಳಿ. ಅವು ಮತ್ತು ನಮ್ಮ ನೀರು ಕೆಲವೊಂದು ಏನಪ್ಪ ಅಂದ್ರೆ ಸಮಾಜದಾಗ ಒಂದೊಂದು ಸಮಾಜಕ್ಕೆ ಮಿಕ್ಕಿರ್ತಾವೆ. ಅಂಥವ್ರಿಗೆ ಏನು ಮಾಡ್ಬೇಕಪ್ಪ, ನಾವು ಸಾಯ್ರಿಗೆ ಹೇಳ್ಬೇಕು. ಇರ್ತಾರೆ ನಾವು ಇಂಥವ್ರು ಹಿಂಗೆ ಮಾಡಕತ್ತಾರೆ ಹಿಂಗಪ್ಪ ಅಂದ್ರೆ ಅವ್ರು ನಾವು ಎಲ್ಲಿ ಮೆತ್ತ ಮಾಡಿಸ್ಬೇಕು ಅಲ್ಲಿ ಮೆತ್ತ ಮಾಡ್ಸ್ಬೇಕು ಅಂತಾರೆ. ಕೇಳೋರಿಗಂತ ನಮ್ಮ ಇದ್ರ ಮಟ್ಟದಲ್ಲಿ ಕೇಳಿದ್ರೆ ಬರೋಬ್ಬರಿ ಆಗುತ್ತೆ. ಯಾಕಪ್ಪ ಅಂದ್ರೆ ಒಬ್ಬರು ಕೂಡ್ಕೊಂಡು ಇಡೀ ಸಮುದಾಯಕ್ಕೇನ ಕೆಟ್ಟ ಹೆಸರು ತರ್ತಾರೆ ಅವರು. ನಮ್ಮದು ಅಭಿಪ್ರಾಯ ಹೇಳೋದಂದ್ರೆ, ಯಾಕಪ್ಪ ಇಡೀ ಸಮುದಾಯಕ್ಕೆ ಒಬ್ಬವ ಅಲ್ಲಿ ಆ ಸಮುದಾಯದಾಗ ಒಬ್ಬ ಇದು ಮಾಡಿದ್ರಪ್ಪ ಅಂದ್ರೆ ಇಡೀ ಸಮುದಾಯಕ್ಕೆ ಬರ್ತದೆ. ಅದಕ್ಕಾಗಿ ನಾವೆಲ್ಲರೂ ಏನು ಹೇಳೋದಪ್ಪ ಅಂದ್ರೆ, ಈಗ ನಮ್ಮ ತುಳದಲ್ಲಿ ಇನ್ನವರೆಗೂ ಈಗ ನಮ್ಮ ನಪ್ಕಲ್ಕ ನಮ್ಮ ಒಂದು ಘಟನೆ ಆಗಿತ್ತು. ಅದು ಎಷ್ಟು ಒಂದು 25 ವರ್ಷದಿಂದ ಅದು ಆಗಿಂದ ಯಾವ ಜಗಳ ಆಗಿಂದ ಮತ್ತೆ ಇನ್ನವರಿಗಾದರೂ ಯಾವ ಆಗಿಲ್ಲ ಇಲ್ಲಿ ನಮ್ಮ ತುಳದಲ್ಲಿ. ಅದಕ್ಕಾಗಿ ನಾವೆಲ್ಲ ಎಲ್ಲರಿಗೂ ನಾವು ಹೇಳುತ್ತೆ ಏನಪ್ಪ ಅಂದ್ರೆ, ಇದು ನಮ್ಮ ತುಳದ ಎಲ್ಲ ನಾವು ಜಾತಿ ಮತ್ತು ಬಿಟ್ಟು ಯಾವೇ ಬರಲಿ, ಹಿಂದೂವರು ಬರಲಿ, ಮುಸ್ಲಿಮ್ ಹಬ್ಬರು ಬರಲಿ, ನಾವೆಲ್ಲರೂ ಸಮನಾದ ಒಂದವರು. ಅದು ಆ ಹಬ್ಬ ಅಂದ್ರೆ ಮುಸ್ಲಿಮ್ ಹಬ್ಬ ಅಂದ್ರೆ ನಮ್ಮದು ಅನ್ಬೇಕು, ನಮ್ಮ ಹಿಂದೂ ಹಬ್ಬನ ನಮ್ಮದು ಅನ್ಬೇಕು. ಹೀಗಾಗಿ ನಾವೆಲ್ಲರೂ ಸವನತೆಗಿದ್ದು ಕೆಲವೊಂದು ಸಿಟಿ ಲೆವೆಲ್ದಾಗ ನಡೀತಾ ಬರೀ ಒಂದು ಸಣ್ಣ ಅದು ರಾಜಕೀಯ ಲಾಭಕ್ಕೆ ಅವ್ರು ಯಾರ್ಯಾಗಲ್ಲ ಹೋಗೋರು ಯಾರು ನಾವು ಬಡ್ರ ಮಕ್ಕಳು ಹೋಗೋದು. ದೊಡ್ಡ ಶ್ರೀಮಂತರು ರಾಜಕೀಯ ಮಕ್ಕಳು ಒಬ್ಬರು ಬರ್ತಾರೆ ಜಾತಿ ಬಡ್ಕೊಂಡು ಬರೀ ನಮ್ಮವ್ರಿಗೆ ಯಾರಪ್ಪ ನಾವು ತಾವಾಗೇನು ಮೆಟ್ಟರು ಇರ್ತಾರೋ ಅಂಥವ್ರ ನಾವು ಆ ಜಾತಿ ನಾವು ಈ ಜಾತಿ ಅಂತ ಹಚ್ಚಿರೋ ಅವ್ರು ರಾಜಕೀಯ ಲಾಭಕ್ಕಾಗಿ ಅವ್ರು ತಮ್ಮ ಓಟಿ ಬ್ಯಾಂಕ್ಕಾಗಿ ಅವರೆಲ್ಲ ನಮ್ಮನ್ನು ಜನತೆ ಹಚ್ಚಿ ನಾವು ಹೋಗೋರು ಯಾರಪ್ಪ ಸ್ಟೇಷನ್ಗೆ ತಲೆಮಟ್ಟ ಎಲ್ಲ ಬಡ್ರ ಮಕ್ಕಳನ್ನು ಹೋಗೋದು. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದ್ರೆ, ಎಲ್ಲರೂ ತಿಳ್ಕೊಂಡು ಚಂದತ್ತ ನಾವು ಆ ಜಾತಿನ ಅಂತ ಬಿಟ್ಟು ಎಲ್ಲ ನಾವು ಸವನಾಗಿ ಹಬ್ಬ ಆಚರಿಸೋ ಅಂತೇಳಿ 4 ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ.